ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ ಹಸಿರು ಬೆಟ್ಟಗಳು, ದಟ್ಟ ಕಾಡುಗಳು ಮತ್ತು ತಂಪಾದ ಗಾಳಿಯಿಂದ ಸುತ್ತುವರಿದ ಒಂದು ಸುಂದರ ಹಳ್ಳಿಯಿತ್ತು. ಆ ಹಳ್ಳಿಯ ಹೆಸರು ಮಲ್ಲಿಗೆಹಳ್ಳಿ. ಮಲೆನಾಡಿನ ಹಳ್ಳಿಯಾದ್ದರಿಂದ ಇಲ್ಲಿ ಮಳೆಯು ತುಂಬ ಹೆಚ್ಚಾಗಿರುತ್ತಿತ್ತು. ಮಳೆ ಬಂದಾಗ ಸಂಪೂರ್ಣ ಹಳ್ಳಿ ಹಸಿರು ಹೊದೆಗೆಯಂತೆ ಕಾಣುತ್ತಿತ್ತು. ಆ ಹಳ್ಳಿಯಲ್ಲಿ ಅರವಿಂದ ಎಂಬ 13 ವರ್ಷದ ಹುಡುಗ ತನ್ನ ಅಜ್ಜ ಮತ್ತು ಅಜ್ಜಿ ಜೊತೆ ವಾಸಿಸುತ್ತಿದ್ದನು. ಅರವಿಂದನಿಗೆ ಪ್ರಕೃತಿಯ ಜೊತೆ ಸಮಯ ಕಳೆಯುವುದು ತುಂಬಾ ಇಷ್ಟ. ಬೆಟ್ಟಗಳಲ್ಲಿ ಓಡುವುದು, ಕಾಡಿನಲ್ಲಿ ಹಕ್ಕಿಗಳನ್ನು ನೋಡುವುದು ಮತ್ತು ಹೊಲಗಳಲ್ಲಿರುವ ಕಪ್ಪೆಗಳನ್ನು ಹಿಡಿಯಲು ಪ್ರಯತ್ನಿಸುವುದು ಅವನಿಗೆ ತುಂಬಾ ಸಂತೋಷ ಕೊಡುತ್ತಿತ್ತು. ಒಂದು ದಿನ ಆಕಾಶ ಕತ್ತಲಾಗಿತ್ತು. ಗಾಳಿ ಜೋರಾಗಿ ಬೀಸತೊಡಗಿತು. ಸ್ವಲ್ಪ ಹೊತ್ತಿನಲ್ಲಿ ಭಾರೀ ಮಳೆ ಶುರುವಾಯಿತು. ಮಳೆಯ ಹನಿಗಳು ಮನೆಗಳ ಮೇಲ್ಛಾವಣಿಗೆ ತಟ್ಟುತ್ತಾ ಮಧುರವಾದ ಸಂಗೀತದಂತೆ ಕೇಳಿಸುತ್ತಿದ್ದವು. ಹಳ್ಳಿಯ ಮಕ್ಕಳು ಮಳೆಯಲ್ಲಿ ಆಟವಾಡಲು ಹೊರಗೆ ಓಡಿದರು. ಅರವಿಂದ ಮತ್ತು ಅವನ ಸ್ನೇಹಿತರು ಮಣ್ಣಿನಲ್ಲಿ ಕಾಲಿಟ್ಟು ಜಾರಾಡುತ್ತಾ ನಕ್ಕು ನಲಿದರು. ಸಣ್ಣ ಕಾಲುವೆಗಳಲ್ಲಿ ನೀರು ವೇಗವಾಗಿ ಹರಿಯತೊಡಗಿತು. ಬೆಟ್ಟದ ಮೇಲೆ ಇರುವ ಜಲಪಾತವು ಮಳೆಯ ನೀರಿನಿಂದ ಇನ್ನಷ್ಟು ಸುಂದರವಾಗಿ ಹರಿಯತೊಡಗಿತು. ಹಸಿರು ಹೊಲಗಳು ಮಳೆಯ ನೀರಿನಿಂದ ತೇಲಿ ಹೊಸ ಜೀವ ಪಡೆದಂತಾಗಿತ್ತು. ಮಳೆಯ ನಡುವೆ ಅರವಿಂದನ ಅಜ್ಜಿ ಬಿಸಿ ಬಿಸಿ ಚಹಾ ಮತ್ತು ವಡೆಗಳನ್ನು ಮಾಡಿದರು. ಮಳೆಯ ಶಬ್ದದ ನಡುವೆ ಎಲ್ಲರೂ ಮನೆಯೊಳಗೆ ಕುಳಿತು ಬಿಸಿ ತಿಂಡಿಯನ್ನು ತಿನ್ನುತ್ತಾ ಮಾತನಾಡುತ್ತಿದ್ದರು. ಅಜ್ಜನು ಹಳೆಯ ಕಾಲದ ಮಲೆನಾಡಿನ ಕಥೆಗಳನ್ನು ಹೇಳುತ್ತಿದ್ದನು. ಆ ಕಥೆಗಳು ಮಕ್ಕಳಿಗೆ ತುಂಬಾ ಆಸಕ್ತಿಕರವಾಗಿದ್ದವು. ಮಳೆ 2 ದಿನಗಳ ಕಾಲ ನಿರಂತರವಾಗಿ ಸುರಿಯಿತು. ಆದರೆ ಆ ಮಳೆಯು ಹಳ್ಳಿಯವರಿಗೆ ತೊಂದರೆಯಲ್ಲ, ಸಂತೋಷವೇ ಆಗಿತ್ತು. ಏಕೆಂದರೆ ಆ ಮಳೆಯೇ ಅವರ ಹೊಲಗಳಿಗೆ ಜೀವ ಕೊಡುವುದು. ಕಾಫಿ ತೋಟಗಳು, ಅಕ್ಕಿ ಹೊಲಗಳು ಮತ್ತು ಮಸಾಲೆ ಗಿಡಗಳು ಮಳೆಯ ನೀರಿನಿಂದ ಚೆನ್ನಾಗಿ ಬೆಳೆಯುತ್ತವೆ. 3 ದಿನಗಳ ನಂತರ ಸೂರ್ಯನು ಮೋಡಗಳ ಮಧ್ಯದಿಂದ ಹೊರಬಂದನು. ಬೆಟ್ಟಗಳ ಮೇಲೆ ಮಂಜು ತೇಲುತ್ತಿತ್ತು. ಹಕ್ಕಿಗಳು ಮತ್ತೆ ಹಾಡತೊಡಗಿದವು. ಹಳ್ಳಿಯ ಸುತ್ತಲಿನ ಪ್ರಕೃತಿ ಇನ್ನಷ್ಟು ಸುಂದರವಾಗಿ ಕಾಣುತ್ತಿತ್ತು. ಅರವಿಂದನು ಬೆಟ್ಟದ ಮೇಲೆ ನಿಂತು ಆ ಹಸಿರು ದೃಶ್ಯವನ್ನು ನೋಡುತ್ತಿದ್ದನು. ಮಳೆಯ ನಂತರದ ತಾಜಾ ಗಾಳಿ ಅವನ ಮುಖಕ್ಕೆ ತಾಗುತ್ತಿತ್ತು. ಅವನು ಸಂತೋಷದಿಂದ, ನಮ್ಮ ಮಲೆನಾಡು ನಿಜವಾಗಿಯೂ ಸ್ವರ್ಗದಂತಿದೆ ಎಂದು ಹೇಳಿದನು. ಆ ದಿನ ಅರವಿಂದನಿಗೆ ಪ್ರಕೃತಿಯ ಸೌಂದರ್ಯ ಮತ್ತು ಮಳೆಯ ಮಹತ್ವ ಇನ್ನಷ್ಟು ಅರ್ಥವಾಯಿತು. ಮಳೆ ಕೇವಲ ನೀರಲ್ಲ, ಅದು ಹಳ್ಳಿಯ ಜೀವನಕ್ಕೆ ಆಶೀರ್ವಾದವಾಗಿತ್ತು.